welcome back to my channel. So guys, ಇವತ್ತಿನ vlog ಬಂದು ನನ್ನ ಚಾನೆಲ್ ಅಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಗಣಪತಿ KR ಅನ್ನೋರು ಈ vlog ನ ತುಂಬಾ ದಿನದಿಂದ ಕೇಳ್ತಿದ್ರು. ನನ್ನ ಲೇಟೆಸ್ಟ್ ಎಲ್ಲಾ ವಿಡಿಯೋಸ್ ಅಲ್ಲಿ ಇದ್ರ ಮೇಲೆ ಕಮೆಂಟ್ ಮಾಡ್ತಾನೆ ಇದ್ರು. ಸೊ ಫೈನಲಿ ಇವತ್ತು ಅದನ್ನ ಮಾಡೋಣ ಅಂತ ಮಾಡ್ತಾ ಇದೀನಿ. ಇವತ್ತಿನ vlog ಸ್ಪೆಷಲ್ ಏನು ಅಂದ್ರೆ ಜ್ಯುವೆಲರಿ ಕಲೆಕ್ಷನ್, ಮೈ ಜ್ಯುವೆಲರಿ ಕಲೆಕ್ಷನ್. ಸೊ ಮೈ ಜ್ಯುವೆಲರಿ ಕಲೆಕ್ಷನ್ ಅಂತ ಬಂದಾಗ ನನ್ನ ಹತ್ರ ಅಷ್ಟು ಕಲೆಕ್ಷನ್ ಇರೋದು ಅಂದ್ರೆ ಇಯರಿಂಗ್ಸ್. ಸೊ ಇವತ್ತು ನಾನು ನನ್ನ ಇಯರಿಂಗ್ಸ್ ಕಲೆಕ್ಷನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. So let's get started with today's video. Guys, first of all, ನನ್ನ ಹತ್ರ ಸಿಕ್ಕಾಪಟ್ಟೆ ಇಯರಿಂಗ್ಸ್ ಕಲೆಕ್ಷನ್ ಇದೆ. ನನಗೆ ಈ ಸಿಲ್ವರ್ ಜ್ಯುವೆಲರಿ ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಗೋಲ್ಡ್ ಒಂಚೂರು ಇಷ್ಟ ಆಗಲ್ಲ. ಫ್ಯಾಮಿಲಿ ಫೋರ್ಸ್ ಮಾಡಿದಾಗ ಅವಾಗ ಸ್ವಲ್ಪ ತೊಗೊತೀನಿ ಅಷ್ಟೇ. ನಂಗೆ ಗೋಲ್ಡ್ ಒಂಚೂರು ಇಷ್ಟ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟು ಅಂತ ಅನಿಸುತ್ತೆ ನನಗದು. ಸೊ ಅದಕ್ಕೆ ನನಗೆ ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನನ್ನ ಹತ್ರ ಕಲೆಕ್ಷನ್ ಇರೋದೆಲ್ಲ ಆ ಥರದೇ. ನಮ್ಮ ಮಮ್ಮಿ ಹತ್ರ ಏನೋ ಕೇಳಿದ್ರೆ ಗೋಲ್ಡ್ ಕಲೆಕ್ಷನ್ ಇರುತ್ತೆ. ಸೊ ನನ್ನ ಕಲೆಕ್ಷನ್ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಎಷ್ಟು ಬಾಕ್ಸ್ ಇದೆ ಗೊತ್ತಾ ಇಯರಿಂಗ್ಸ್ದು? 1 2 3 4 5 6 7 ಎಷ್ಟು ಲೆಕ್ಕನೇ ತಪ್ಪೋಯ್ತು. 1 2 3 4 5 6 7 ಬಾಕ್ಸ್ ಇದೆ ಗೈಸ್ ಇಯರಿಂಗ್ಸ್ ಕಲೆಕ್ಷನ್ಗೆ. ಸೊ ಇದ್ರ ಇಷ್ಟನ್ನ ನಾನು ಇವಾಗ ಒಂದು ಚಿಕ್ಕ ವ್ಲಾಗಲ್ಲಿ ಹೇಗೆ ತೋರಿಸೋದು ಅನ್ನೋದು ಗೊತ್ತಾಗ್ತಿಲ್ಲ. ಟಕ್ ಅಂತ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ನಾನಿಲ್ಲಿ ಇವಾಗ ಹಾಕಿರೋದು ತೋರಿಸ್ಬಿಡ್ತೀನಿ. ನಾರ್ಮಲ್ ಸ್ಟಡ್ಸ್ ಹಾಕಿದ್ದೀನಿ. ನಾರ್ಮಲ್ ವಿಡಿಯೋ ಅಲ್ವಾ ಇದು, ಅಷ್ಟಕ್ಕೆ ಮನೇಲೇ ಅಲ್ವಾ ಅಂದ್ಬಿಟ್ಟು ಇಷ್ಟೇ ಹಾಕಿರೋದು. ಇದು ಬಿಟ್ಟು ನಾನು ಎಲ್ಲ ವೀಡಿಯೋಸಲ್ಲೂ ಆಲ್ಮೋಸ್ಟು ಹೂಕ್ಸ್ ಹಾಕಿರ್ತೀನಿ. ಗೈಸ್, ಇವಾಗ ಇಷ್ಟು ಬಾಕ್ಸಲ್ಲಿ ಇರೋವಂಥ ಎಲ್ಲ ಇಯರಿಂಗ್ಸ್ ನಾನು ಅಫ್ಕೋರ್ಸ್ ತೋರ್ಸೋಕ್ಕಾಗಲ್ಲ ಈ ಒಂದು ವಿಡಿಯೋದಲ್ಲೇ. ಸೊ ಅದರೊಳಗೆ ಸೆಲೆಕ್ಟೆಡ್ ಮಾತ್ರ ತೋರಿಸ್ತೀನಿ. ನನ್ನ ಫೇವ್ರೆಟ್, ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥದ್ದು ಮಾತ್ರ ತೋರಿಸ್ತೀನಿ. ಸೊ ಫಸ್ಟ್ ಕಮ್ಸ್ ಹಿಯರ್. ನಂಗೆ ಫಸ್ಟ್ ಅವಾಗಿಂದ ಇದೇ ಕಣ್ಣಿಗೆ ಸಿಡಿತಿತ್ತು, ಅದಕ್ಕೆ ಇದನ್ನೇ ತೆಗೆದಿದ್ದೀನಿ. ಇದೊಂದು ನವಿಲ್ಗರಿ ಟೈಪ್ ಬೋಲೆ. ಎಸ್ ಯಾ, ದಿಸ್ ಈಸ್ ದ ಫಸ್ಟ್ ಒನ್. ಇದು ಸ್ವಲ್ಪ ಹಿಂಗೆ ತಿರ್ಕೊಬಿಡುತ್ತೆ, ಆದರೂ ಹಾಕ್ತೀನಿ ಆಗಾಗ. ಯಾ, ನೆಕ್ಸ್ಟ್ ಅಪ್ ಇದೊಂದು ಜುಮ್ಕಿ, ಟ್ರೆಡಿಷ್ನಲ್ ವೇರ್ಗೆ ಚಿಕ್ಕ ಜುಮ್ಕಿ. ನಂಗೆ ಜುಮ್ಕೀಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗೈಸ್. ಇದೊಂದ. ನೆಕ್ಸ್ಟ್ ಹೋಗೋಣ, ಯಾವ್ದು ತೋರಿಸ್ಲೈ? ಇದು ತೋರಿಸ್. ಇದೊಂದು ಪೀಕಾಕ್ ಡಿಸೈನಲ್ಲಿ. ಇದು ಚಿಕ್ಕ ಜುಮ್ಕಿ, ಟ್ರೆಡಿಷ್ನಲ್. ಇದು ಬಾಕ್ಸಲ್ಲೇ ಇವಾಗ ಸ್ವಲ್ಪ ಫಿಲ್ಟರ್ ಮಾಡಿದೆ ತಿರ್ಗಾ. ಇಷ್ಟು ನಾನು ಈಗ ತೋರಿಸ್ತಾ ಇಲ್ಲ, ಇವಾಗೆಲ್ಲ ನಾನು ಅಷ್ಟು ಯೂಸ್ ಮಾಡ್ತಾ ಇಲ್ಲ. ಇದು ಯಾಕೆ ತೋರಿಸೋದು ಅಂತ ಚಿಕ್ಕ ಪುಟ್ಟಿದೆಲ್ಲ ಬಿಟ್ಬಿಟ್ಟೆ. ಇವಾಗ ನನ್ನ ಫೇವ್ರೇಟ್ಸ್ ಅದು ಮಾತ್ರ ತೋರಿಸ್ತಾ ಇದ್ದೀನಿ. ಇದೇ ನನ್ನ ಫೇವ್ರೇಟ್ ಅಲ್ಲ, ಬಟ್ ಸ್ಟಿಲ್ ಇದು ನನ್ನ ಹತ್ರ ಒಂದು ಗ್ರೇ ಕಲರ್ದೊಂದಿದೆ ಆ್ಯಂಡ್ ಸೇಮ್ ಇನ್ ಗೋಲ್ಡ್ ಕಲರ್, ಎವ್ರಿ ಡೇ ಯೂಸ್ದು ನಾರ್ಮಲ್ ಇಯರಿಂಗ್ಸ್. ಆಮೇಲೆ ನೆಕ್ಸ್ಟ್ ಇದೊಂದು ಡ್ರೆಸ್ ಕಲರ್. ಅವಾಗ ನನ್ನ ಒಂದು ಚಿತ್ರ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗೋಂಥ ಓಲೆ ಹಾಕ್ಕೊಳ್ಳೋದು ಅವಾಗ ಒಂಚೂರು ಇತ್ತು ನನಗೆ ಕ್ರೇಜು. ಸೊ ಅವಾಗ ತೊಗೊಂಡಿದ್ದಲ್ಲ. ಪಿಂಕು, ರೆಡ್ಗೆ ರೆಡ್ಡು, ಆ್ಯಂಡ್ ದೆನ್ ಪರ್ಪಲ್. ಈ ಥರ ಇನ್ನೂ ಗ್ರೀನೆಲ್ಲ ಇತ್ತು, ಎಲ್ಲೋ ಕಾಣಿಸ್ತಾನೆ ಇಲ್ಲ ಗೈಸ್. ಇದೆಲ್ಲ ಹಾಕೋದು ಬಿಟ್ಬಿಟ್ಟಿದ್ದೀನಿ ನಾನೀಗ. ಎಲ್ಲ ಕಡೆ ಹೂಕ್ಸ್ ಹಾಕೊಂಡು ಹೊಟ್ಟೋಗೋದು, ಕೈಗೆ ಅದೇ ಸಿಗೋದು ಅದೇ. ಆಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಇಷ್ಟೆಲ್ಲ ಒಲೆ ಇದೆ, ತಿರ್ಪ್ಗಳು ಯಾವುದಕ್ಕೂ ಇಲ್ಲ. ಸೊ ಅದ್ರದ್ದು ತೆಗೆದು ಇದಕ್ಕೆ ಹಾಕಬೇಕು, ಇದು ಲೂಸ್ ಆದರೆ ಇದಕ್ಕೆ ಹಾಕಬೇಕು. ಎಲ್ಲದಕ್ಕಿಂತ ಬೆಸ್ಟ್ ನಾನು ರಬ್ಬರ್ನ ಒಂಚೂರು ಇದು ಮಾಡಿಬಿಟ್ಟು ಹಾಕೋಬಿಡ್ತೀನಿ. ಸೊ ಅದಕ್ಕೆ ಹುಕ್ಸ್ ಆದರೆ ನಾನು ಎಲ್ಲ ಕಡೆ ಹುಕ್ಸ್ ಯಾಕೆ ಹಾಕ್ತೀನಿ ಅಂದರೆ, ಅದಕ್ಕೆ ತಿರ್ಪಾಕೋ ಅವಶ್ಯಕತೆ ಇಲ್ಲ, ಅದೇ ಹೀಗಾಗುತ್ತೆ ಅಲ್ವಾ. ಸೊ ಅದಕ್ಕೆ ಅದನ್ನೇ ಹಾಕೋದು. ಈ ಥರದ್ದೆಲ್ಲ ನಾನು ಕಡಿಮೆ ಹಾಕೋದು. ಯಾ, ಇದೊಂದು ಜುಮ್ಕ ಸ್ಟೋನಲ್ಲಿ. ಗೈಸ್ ನೋಡಿ ಗೈಸ್, ಯಾರು ಬಂದ್ರೆ ನನ್ನ ಬ್ಲಾಗಿಗೆ? ಗೈಸ್, ಚಿನ್ಮಯ್ದು ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲು. ಹೇಗಿತ್ತು ಚಿನ್ಮಯ್ ಫಸ್ಟ್ ಡೇ ಆಫ್ ಸ್ಕೂಲ್ ಎಕ್ಸ್ಪೀರಿಯನ್ಸು? ಹೊಸ ಪ್ರಿನ್ಸಿಪಲ್ ಸರಿ ಇಲ್ಲ, ಹಿಟ್ಲರು. ಅಯ್ಯೋ ಹಂಗೆ ಇರ್ಬೇಕು ಬಿಡು. 9th ಗೈಸ್, ನಾನು ಹೋಗ್ಬೇಕಾದ್ರೆ ಹೇಳಿದ್ದೆ ತಲೆ ಬಗ್ಸ್ಕೊಂಡೋಗಿ ತಲೆ ಬಗ್ಸ್ಕೊಂಡು ಬರಬೇಕು ಅಂತ. ಎಲ್ಲರೂ ತಲೆ ಎತ್ತಿಲ್ಲ ತಾನೆ? ಎತ್ತಿದ್ದೆ ಈಗ ತಾನೆ. ಇಲ್ಲಿ ನಾನು ಇವಾಗ ಇಯರಿಂಗ್ಸ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಡೋಂಟ್ ಡಿಸ್ಟರ್ಬ್ ಮೀ, ಯು ಪ್ಲೀಸ್ ಗೋ ಔಟ್. ಗೈಸ್, ಲೆಟ್ಸ್ ಕಂಟಿನ್ಯೂ. ಇದೊಂದು ಇಯರಿಂಗ್ಸ್ ಸ್ಟೋನ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ. ನೆಕ್ಸ್ಟ್ ಕಮ್ಸ್ ದಿಸ್ ಒನ್. ಇದು 1 ಸೆಕೆಂಡ್. ನನಗೆ ದೊಡ್ಡ ಇಯರಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಚಿಕ್ಕ ನಾನು ಆಲ್ಮೋಸ್ಟ್ ಹಾಕೋದೇ ಇಲ್ಲ.
ಸೊ ಇದೊಂದು ದೊಡ್ಡ ಇಯರಿಂಗ್ಸ್. ನೆಕ್ಸ್ಟ್ ಒನ್, ಇದೊಂದು ಬ್ಲ್ಯಾಕ್ ಕಲರ್ ಇಯರಿಂಗ್ ಸ್ಕ್ವೇರ್ ಟೈಪಲ್ಲಿ. ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ ಬ್ಲ್ಯಾಕ್ ಜುಮ್ಕಾ. ಸಕ್ಕತ್ತಾಗಿರುತ್ತೆ ಹಾಕಿದ್ರೆ. ಇದು ಟ್ರೆಡಿಷ್ನಲ್ ಅಟೈರ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆದರೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಫುಲ್ಲು ಕಪ್ಪು ಕೂದಲಿರೋದ್ರಿಂದ ಇದನ್ನ ಹಾಕಿದ್ರೆ ಕಾಣೋದೇ ಇಲ್ಲ. ಪೋನಿ ಏನಾದ್ರು ಹಾಕಿದ್ರೆ ಚೆನ್ನಾಗಿರುತ್ತೆ. ಪೋನಿ ಅಥವಾ ಮಿಡಲ್ ಹೀಗೆ ನಾನು ತೆಗ್ದು ಬೇರೆ ಸ್ಟೈಲ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದೊಂದು ಟ್ರೆಡಿಷ್ನಲ್ ಜುಮ್ಕಾ. ಪಿಂಕು, ವೈಟ್ ಸ್ಟೋನು, ಗ್ರೀನು ಇಷ್ಟು ಇದೆ ಒಳಗಡೆ. ಇದೇ ಬರ್ತಾ ಇಲ್ಲ. ಈ ಥರ ಹಿಂಗೆ ಗಂಟೆ ಥರ ಬೇರೆ ಎಲ್ಲ ಆಡುತ್ತೆ. ಈ ಕಡೆದು ಬಂತು. ಆ ಬಾಕ್ಸಲ್ಲಿ ಗೈಸ್ ಇಷ್ಟೇ ನಾನು ಇವಾಗ ತೋರಿಸ್ತಾ ಇರೋದು. ನೆಕ್ಸ್ಟ್ ಬಾಕ್ಸ್ ಕೊಡೋದು ಇದೊಂದು ಚಿಕ್ಕ ಬಾಕ್ಸು. ಗೈಸ್ ಇದೊಂದು ಓಲೆ. ನೆಕ್ಸ್ಟ್ ಇದೊಂದು ಟ್ರೆಡಿಷನಲ್ ಜುಮ್ಕಾ ಪಿಂಕ್ ಆ್ಯಂಡ್ ಗೋಲ್ಡಲ್ಲಿ. ಗೈಸ್ ಇದೊಂದು ವೈಟ್ ಸ್ಟೋನು ಪಾರ್ಟಿ ವೇರ್ದು. ಆ್ಯಂಡ್ ಇದೊಂದು ತಿರ್ಗಾ ಟ್ರೆಡಿಷ್ನಲ್ ಓಲೆ. ದೆನ್ ಇದೆಲ್ಲ ನಾನೇನು ಹಾಕಲ್ಲ, ಇದೆಲ್ಲ ನಮ್ಮ ಮಮ್ಮಿದು, ನಾನು ತೋರಿಸಲ್ಲ. ನೆಕ್ಸ್ಟ್ಗೆ ಹೋಗೋಣ. ಈ ಬಾಕ್ಸಲ್ಲಿ ಏನಿದೆ, ಇದ್ರೊಳಗೂ ನಾನು ಯಾವುದೂ ಹಾಕ್ಕೊಂಥದ್ದಿಲ್ಲ. ಇದೆಲ್ಲ ಮಮ್ಮಿದು ಗೈಸ್. ಈ ಥರದ್ದು ನಾನು ಹಾಕಲ್ಲೇನು ಇದೆ. ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ನಾನು ಇವಾಗ ತೋರಿಸ್ತಾ ಇರೋದು ಬರೀ ಸಿಲ್ವರ್ ಕಲೆಕ್ಷನ್ನು. ಅದರದೇ ಸಪ್ರೇಟ್ ಬಾಕ್ಸ್ ಇದ್ರೊಳಗೆ ಇದ್ದಿದ್ದು. ಇವಾಗ ಇಷ್ಟು ಇದಿದೆ ಓಲೆಗಳು. ಒಂದೊಂದೇ ತೋರಿಸ್ತೀನಿ. ಗೈಸ್ ನಮ್ಮ ಮನೇಲಿ ಪ್ರಾಪರ್ ಬಾಕ್ಸ್ ಕೂಡ ಇಲ್ಲ ಇಡೋದಕ್ಕೆ. ಒಂದು ಪಾರ್ಟಿ ವೇರ್ ಇಯರಿಂಗ್ಸು. ನೆಕ್ಸ್ಟ್ ಹೋಗೋಣ ಗೈಸ್. ಇದೆಲ್ಲ ಒನ್ ಆಫ್ ಮೈ ಸ್ಟಾರ್ಟಿಂಗ್ ಸಿಲ್ವರ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ತಗೊಂಡಿದ್ದಂಥ ಓಲೆ ಇರಬೇಕಿದು. ಲೈಕ್ ಸೆಕೆಂಡ್ ಥರ್ಡ್ ಆ ಥರ ಇರಬೇಕು. ಫಸ್ಟ್ ಬಂದು ಇದು. ದಿಸ್ ವಾಸ್ ದ ಫಸ್ಟ್ ಇಯರಿಂಗ್ಸ್ ನಂಗೆ ಸಿಲ್ವರಲ್ಲಿ ನಾನು ತಗೊಂಡಿದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಅಪ್, ದಿಸ್ ಇಸ್ ಒನ್ ಆಫ್ ಮೈ ಫೇವ್. ಆದರೆ ಇದಕ್ಕೆ ಏನಾಗೋಗಿದೆ ಅಂದರೆ ಇದು ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ. ಇದು ಆಚೆ ಬಂದುಬಿಟ್ಟಿದೆ. ಇದನ್ನು ಫಿಕ್ಸ್ ಮಾಡಿಸ್ಕೊಂಡು ತಿರ್ಗಾ ಹಾಕ್ತೀನಿ ನಾನು. ಈ ಇಯರಿಂಗ್ಸ್ ಬಂದು ನಾನು ಸಿಕ್ಕಾಪಟ್ಟೆ ಜಾಸ್ತಿ ಹಾಕೋದ್ರಲ್ಲಿ ಇದು ಒಂದು. ಇದರೊಳಗೆ ವೈಟ್ ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಫಸ್ಟಿಗೆ ನಂಗೆ ಕೈಗೆ ಸಿಗೋದು ಇದು. ಸೊ ಇದನ್ನೇ ಆಲ್ಮೋಸ್ಟ್ ಯಾವಾಗಲೂ ಹಾಕ್ತಿರ್ತೀನಿ. ನೆಕ್ಸ್ಟ್ ಇದೊಂದು ಟ್ರೆಡಿಷ್ನಲ್ ಟೈಪ್ ಜುಮ್ಕಾ ಗೈಸ್. ನೆಕ್ಸ್ಟ್ ಇದೊಂದು ಪಾರ್ಟಿ ವೇರ್ ಇಯರಿಂಗ್ಸು. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಧುರಾ ಅಂತ ಕೊಟ್ಟಿದ್ದು. ನಾನು ಪ್ರೋಗ್ರಾಮ್ಗೆಲ್ಲ ಈ ಥರದ್ದೇ ಜಾಸ್ತಿ ಹಾಕೋದು. ದೊಡ್ಡ ದೊಡ್ಡ ಇಯರಿಂಗ್ಸು, ಚಿಮ್ನಿ ಅನ್ನೋದೇ ಜಾಸ್ತಿ ಹಾಕೋದು. ಇದಾದಮೇಲೆ ನೆಕ್ಸ್ಟ್ ಇದು ನನ್ನ ಫ್ರೆಂಡ್ಸ್ ಕೊಡಿಸಿದ್ದು, ಕಾಲೇಜ್ ಫ್ರೆಂಡ್ಸು. ಈ ಥರ ಬರುತ್ತೆ ಇಯರಿಂಗ್ಸು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು. ಆದರೆ ಇದೇನಾಗೋಗಿದೆ ಅಂದರೆ ಇಲ್ಲಿ ಬಿಚ್ಚೋಗಿದೆ. ಇದನ್ನು ತಿರ್ಗಾ ಕರೆಕ್ಟಾಗಿ ಏನಾದ್ರು ಮಾಡಿಸ್ಬಿಟ್ಟು ಹಾಕ್ಕೊಬೇಕು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇಯರಿಂಗ್ಸು. ಹಾಕಿದ್ದು ಒಂದು 3 ಸತಿ ಏನೋ ಹಾಕಿದ್ದೆ, ಅಷ್ಟರಲ್ಲೇ ಹೀಗಾಗೋಯ್ತು. ಅದಾದಮೇಲೆ ಹಾಕೋಕ್ಕೆ ಆಗಲಿಲ್ಲ. ಆದರೂ ವೀಡಿಯೋಗೆ ಹೀಗೆ ಹಾಕ್ಕೊಂಡು ಮ್ಯಾನೇಜ್ ಮಾಡಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ. ಹೊರಗಡೆ ಎಲ್ಲ ಆಲ್ಮೋಸ್ಟ್ ಈ ಥರದ್ದೇ ಹಾಕೋದು. ದಿಸ್ ಈಸ್ ಒನ್ ಆಫ್ ಮೈ ಫೇವ್. ಇದು ನಾನು ಚಿನ್ಮಯ್ ಬರ್ಡೇಗೆ ಅಂತ ಕೊಡಿಸಿದ್ದು. ಅದೇ ನಾನೇ ಇಟ್ಕೊಂಡಿದ್ದೀನಿ. ನಾವಿಬ್ಬರು ಡಿಫ್ರೆನ್ಶಿಯೇಟ್ ಏನು ಮಾಡೋಕ್ಕೆ ಹೋಗಲ್ಲ. ಅವಳು ನಾನು ಹಾಕ್ತೀನಿ, ನಂದು ಅವಳು ಹಾಕ್ತಾಳೆ. ಗೈಸ್ ನೆಕ್ಸ್ಟ್ ಇದೊಂದು ಚಿಕ್ಕ ಇಯರಿಂಗ್, ಡೈಲಿ ವೇರ್ ಇಯರಿಂಗ್ಸ್. ಆ್ಯಂಡ್ ದ ಲಾಸ್ಟ್ ಬಾಕ್ಸ್ ಗೈಸ್, ಇದು ಹೂಪ್ಸ್. ನಾ ಯಾವಾಗಲೂ ಹಾಕೋದಿದೆ ಇದೇ ಥರದ್ದೇ. ಇದನ್ನೇ ಆಲ್ಮೋಸ್ಟ್ ಹಾಕೋದು. ಇದೊಂದು ಸಿಲ್ವರ್ ಕಲರಲ್ಲಿ. ನೆಕ್ಸ್ಟ್ ಇದೊಂದು ಹೂಪ್ಸಲ್ಲೇ ಬಟ್ ಸ್ವಲ್ಪ ಚೇಂಜ್. ಇದನ್ನು ಜಾಸ್ತಿ ಹಾಕ್ತೀನಿ.
ಆ್ಯಂಡ್ ಗೈಸ್ ಇದು ಒಂದೇ ಒಂದು ಓಲೆ ಇದೆ, ಇನ್ನೊಂದೆಲ್ಲೋ ಕಳೆದೋಗಿದೆ. ಬ್ಲ್ಯಾಕ್ ರಿಂಗ್ ಇದು ಒಂದೇ ಇರೋದು, ಇನ್ನೊಂದು ಕಳೆದೋಗಿದೆ. ಆ್ಯಕ್ಚುಲಿ ಇದನ್ನು ಫಸ್ಟ್ ನಾನು ಬ್ಲ್ಯಾಕ್ ಹಾಕ್ತಿದ್ದೆ, ಇದು ಸ್ವಲ್ಪ ಹಳೆ ಥರ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇವಾಗ ಇದು ಇನ್ನೊಂದ್ರ ಜೊತೆ ಕಾಣ್ತಾನೆ ಇಲ್ಲ, ಎಲ್ಲ ಹಾಕಿದ್ದೀನಿ ಅನ್ನೋದು ಗೊತ್ತಿಲ್ಲ. ಇದು ಇನ್ನೊಂದು ಬ್ಲ್ಯಾಕಲ್ಲೇ. ಆ್ಯಂಡ್ ದೆನ್ ಗೈಸ್ ನೆಕ್ಸ್ಟ್ ಇದೊಂದು ಬ್ಲ್ಯಾಕ್ ರಿಂಗಲ್ಲೇ ಸ್ವಲ್ಪ ಚೇಂಜ್, ಬಟರ್ಫ್ಲೈ. ಆಮೇಲೆ ಸೇಮ್ ಇವಾಗ ಸಿಲ್ವರಲ್ಲಿ ಇದರಲ್ಲಿ ಸ್ವಲ್ಪ ಚೇಂಜ್, ಬಟರ್ಫ್ಲೈ ಆ್ಯಂಡ್ ಸ್ಟಾರ್ ಇದೆ. ಇದೆಲ್ಲ ವೆಸ್ಟರ್ನ್ಗೆ, ಐ ಮೀನ್ ನಾರ್ಮಲ್ ಡೈಲಿ ವೇರ್ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಈ ಥರದ್ದೊಂದು ಸಿಲ್ವರ್. ಇದಿನ್ನೊಂದು ಜೊತೆಯಲ್ಲಿ ಇದೊಂದು ಡಿಫ್ರೆಂಟ್ ಟೈಪ್ ಓಲೆ. ಇದು ಹಿಂದೆ ಬರುತ್ತೆ, ಇದು ಇಷ್ಟೇ ಕಾಣಿಸೋದು ಮುಂದೆಯಿಂದ. ಇದೆಲ್ಲಿಂದ ಬಂತು ಅನ್ನೋ ಥರ ಇರುತ್ತೆ ಇದು ಮುಂದೆಯಿಂದ ನೋಡಿದ್ರೆ. ನೆಕ್ಸ್ಟ್ ಒಂದು ಸ್ಟಡ್ಡು, ಬ್ಲ್ಯಾಕ್ ಸ್ಟಡ್. ಆಮೇಲೆ ಇದೊಂದು ಟ್ರೆಡಿಷನಲ್ ಟೈಪ್ ಪಾರ್ಟಿ ವೇರ್ ಟೈಪ್ ಇಯರಿಂಗ್ಸು, ಗ್ರೀನ್ ಆ್ಯಂಡ್ ಸ್ಟೋನ್. ಇದು ಸ್ವಲ್ಪ ಪಾರ್ಟಿ ವೇರ್ ಟೈಪೇ. ಒಂದು ಟ್ರೆಡಿಷ್ನಲ್ ಆರೆಂಜ್ ಕಲರ್ ಅಥವಾ ರೆಡ್ ಬಟ್ಟೆ ಹಾಕ್ದಾಗ. ನೆಕ್ಸ್ಟ್ ಇದು ನಾನು ಏನು ಹಾಕಿದ್ದೀನೋ ಅದೇ ಡಿಫ್ರೆಂಟ್ ಸೈಜಲ್ಲಿ ಸೇಮ್ ಇದೆ. ಈ ಥರದ್ದು ಆ್ಯಕ್ಚುಲಿ ನನ್ನ ಹತ್ರ ಇನ್ನೂ ತುಂಬ ಥರದ ಸೆಟ್ ಇದೆ, ಡಿಫ್ರೆಂಟ್ ಸೈಜಸಲ್ಲಿ. ಇದೊಂದು ಸ್ಟಡ್ಡು. ಆಮೇಲೆ ಇದೊಂದು ಚಿಕ್ಕ ಮುತ್ತು ಟೈಪ್ ಇದೊಂದು ಸ್ಟಡ್ಡು. ಆ್ಯಂಡ್ ಲಾಸ್ಟ್ ಇಯರಿಂಗ್ ಅನಿಸುತ್ತೆ, ದ ಲಾಸ್ಟ್ ಓಲೆ, ಲಾಸ್ಟ್ ಇಯರಿಂಗ್ ಈ ವಿಡಿಯೋಗೆ. ಇದೊಂದು ಕ್ಯೂಟ್ ಇಯರಿಂಗ್ ಫ್ಲವರು. ಇದು ಆ್ಯಕ್ಚುಲಿ ನನ್ನ ಕಾಲೇಜ್ ಫ್ರೆಂಡ್ ರಜತ ಕೊಟ್ಟಿದ್ದು. ನಾವು ಫಸ್ಟ್ PU ಅಲ್ಲಿ ಸೀಕ್ರೆಟ್ಸ್ ಅಂತ ಆಡ್ತಾ ಇದ್ವಿ ಕ್ರಿಸ್ಮಸ್ಗೆ. ಆವಾಗ ನನ್ನ ಹೆಸರು ಅವಳಿಗೆ ಬಂದಿತ್ತು, ಅವಳ ಹೆಸರು ನನಗೆ ಬಂದಿತ್ತು. ಸೊ ಆಗ ಅವಳು ಇದನ್ನು ನನಗೆ ಕೊಡಿಸಿದ್ಲು. ನಾನು ಏನು ಕೊಡಿಸಿದ್ದೆ ಅನ್ನೋದೇ ಮರ್ತೋಗಿದ್ದೀನಿ ಆಲ್ರೆಡಿ. ಗೈಸ್ ಇದ್ರ ಜೊತೆಗೆ ಇನ್ನೊಂದೇನೋ ಕೊಟ್ಟಿದ್ಲು, ನಂಗೆ ಅದನ್ನು ಮರ್ತೋಗಿದೆ. ನಾನು ತುಂಬ ಮರ್ವಿನ ಕಾಯಿಲೆ ಇದೆ ನನಗೆ. ಸೊ ಇದು ಅವಳೇ ಕೊಡಿಸಿದ್ದು. ಇದೊಂದು ನ್ಯಾಪ್ಕ ಇದೆ. ಆ್ಯಕ್ಚುಲಿ ಇನ್ನೊಂದೇನೋ ಒಂದೋನೇ ಇರಬೇಕು, ಕಾಣ್ತಾ ಇಲ್ಲ. ಬೇರೆ ಎಲ್ಲ ಕಡೆ ಯಾವುದಾದ್ರು ಬಾಕ್ಸ್ ಕೊಂಡೋಗಿರುತ್ತೆ ಗೈಸ್. ಅದೆಲ್ಲ ಲಾಸ್ಟ್ ಓಲೆ, ಇನ್ನೇ ಎರಡಿದೆ, ನೋಡೇ ಇರಲಿಲ್ಲ. ನಾನು ಚಿಕ್ಕ ಪುಟ್ಟೋದೆ, ಅಷ್ಟೇನು ಯೂಸ್ ಮಾಡಲ್ಲ. ಅದೊಂದು. ಆಮೇಲೆ ಇದೊಂದು ಆನೆ ಇಯರಿಂಗ್ಸ್. ಗೈಸ್ ನೀವು ಕೇಳಿದ್ರಿ, ನಾನು ಇವಾಗ ವಿಡಿಯೋ ಮಾಡಿದ್ದೀನಿ ನನ್ನ ಜ್ಯುವೆಲ್ರಿ ಕಲೆಕ್ಷನ್. ಜ್ಯುವೆಲ್ರಿ ಅಂದ್ರೆ ನನಗೆ ಜ್ಞಾಪಕ ಬರೋದು ಇಯರಿಂಗ್ಸ್, ಅದು ಬಿಟ್ಟು ಬೇರೆ ಏನು ಹಾಕಲ್ಲ ನಾನು. ಹಾಕಿದ್ರೆ ರಿಂಗ್ಸ್ ಹಾಕ್ತೀನಿ. ರಿಂಗ್ಸು ಇಲ್ಲೇ ಎಲ್ಲೆಲ್ಲೋ ಇತ್ತು, ಒಂದು 2-3 ಅಷ್ಟೇ ಇರೋದು ಗೈಸ್, ಏನಂತ ದೊಡ್ಡ ಕಲೆಕ್ಷನ್ ಇಲ್ಲ. ಇಯರಿಂಗ್ಸ್ ಅಂದರೆ ನಾನು ಸಿಕ್ಕಾಪಟ್ಟೆ ಕಲೆಕ್ಷನ್ ಇದ್ದಿದ್ದು ನನ್ನ ಹತ್ರ. ಸೊ ಅದನ್ನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಗೈಸ್ ನೀವು ನೆಕ್ಸ್ಟ್ ಹೋಮ್ ಟೂರ್ ಕೇಳಿದ್ದೀರಾ, ಹೋಮ್ ಟೂರು, ರೂಮ್ ಟೂರು, ವಾಟ್ಸ್ ಇನ್ ಮೈ ಬ್ಯಾಗು, ಇನ್ನು ಎಕ್ಸೆಟ್ರಾ ಕೇಳಿದ್ದೀರಾ. ಅದೆಲ್ಲ ವೀಡಿಯೋ ಬರುತ್ತೆ 1 by 1. ಆಮೇಲೆ ನೀವೆಲ್ಲ ವ್ಲಾಗ್ಸ್ ಏನು ಮಾಡೋದು ಅಂತ ಕೇಳಿದ್ದೀರಾ, ಅದನ್ನೆಲ್ಲ ಮಾಡ್ತೀನಿ. ಬಟ್ ನಾನು ಯಾವ ಕವರ್ ಸಾಂಗ್ ಮಾಡೋದು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಹೇಳಿದ ಸಾಂಗ್ಸ್ ಎಲ್ಲ ನಾನು ಕವರ್ ಸಾಂಗ್ ಮಾಡಿ ಹಾಕ್ತೀನಿ. ಯಾವ ಲ್ಯಾಂಗ್ವೇಜ್ ಆದರೂ ಸರಿ, ತಮಿಳ್, ಹಿಂದಿ, ಕನ್ನಡ, ತೆಲುಗು, ಇಂಗ್ಲೀಷ್ ಯಾವ್ದಾದ್ರು ಸರಿ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ನಾನು ಮಾಡ್ತೀನಿ. That's it for today guys. Hope you all like this video. Nimge video ishta agidre do not forget to like, comment, share and subscribe to my channel. Lots of love. Take care until the next video. Bye bye.